ತೀರದಲ್ಲಿ ವಾಸವಾಗಿರುವೆ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ. ಅಂದರಗಿಂದರ ಸಿಂಧು ಶಯನ ಅಂದವಾಗಿರುವೆ. ಮಂದರಗಿಂದರ ಸಿಂಧು ಶಯನ ಅಂದವಾಗಿರುವೆ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ. ತೋರೋ ತೋರೋ ನಿನ್ನ ಭಕ್ತಿ ಗತಿ. ಬಾರೋ ಸ್ವಂತದ ಮೇಲೆ ಕೈಯ ನಿಟ್ಟು ಏಕೆ ನಿಂತಿರುವೆ. ಸ್ವಂತದ ಮೇಲೆ ಕೈಯ ನಿಟ್ಟು ಏಕೆ ನಿಂತಿರುವೆ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಗನವೆಂದು ಸೊಲ್ಲಿಗೊಮ್ಮೆನ್ನುತಿಪೆ ನಾಂ ಗುರುರಾಯ. ಸಲ್ಲೀಲೆಯಿಂದ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ತವೆ ನಿಮ್ಮ ಪಾದ ಸನ್ನಿಧಿಯ ಬಯಸಿ ಬಂದವ ನನಗೆ ಗುರುವೆ ಕೃಪೆಯಾಗು. ಗಂಟೆಯನ್ನು ಪಿಡಿದೋರುವ ಟೆಂಟೆಣಿಸಲನಾದ ಮುಂಟಲ್ಲದುಳಿದು ತಾನಾಗಿಯೇ ನುಡಿಯುವುದುಂಟೆ ಗುರುವೆ ಕೃಪೆಯಾಗು. ಪ್ರಾತಸ್ಮರಣೀಯ ಸರ್ವಾಂಗಲಿಂಗಮಯ್ಯನ ಆರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡಿ, ಈ ಊರಿನ ಅಧಿದೇವತನಾಗಿರ್ತಕ್ಕಂಥ ಬಸವೇಶ್ವರನನ್ನು, ರಂಗನಾಥ ಸ್ವಾಮಿಯನ್ನು, ಇನ್ನು ಉಳಿದ ಎಲ್ಲ ದೇವರನ್ನು ಸ್ಮರಣೆ ಮಾಡಿ ಅಂತಪ್ಪ ಇವತ್ತಿನ ಈ ಸುಂದರ ಸಮಾರಂಭ ನಲ್ಲೂರು ಗ್ರಾಮದಲ್ಲಿ
ಶ್ರೀ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ 3 ವಜ್ರ ನಾರದನ ವಿನೋದ ಅಂತ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಸದಾವಕಾಲ ಭಕ್ತರ ಜೊತೆಗೆ ಸರಳ ಜೀವಿಯಾಗಿರ್ತಕ್ಕಂಥ ಶಸ್ಥಲ ಬ್ರಹ್ಮಶ್ರೀ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ನತಮಸ್ತಕೆಗಳನ್ನು ಸಲ್ಲಿಸಿ ಈ ಊರಿನ ದಿವಂಗತ ಎನ್.ಕೆ. ಬೆಟ್ಟಪ್ಪನವರ ಸವಿ ನೆನಪಿಗಾಗಿ ಶ್ರೀ ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವದ ಪ್ರಯುಕ್ತ ಈ ಸುಂದರವಾದ ನಾಟಕ, ಈ ನಾಟಕದಲ್ಲಿ ಸಂಗೀತದ ಸುದೆಯನ್ನು ನೀಡುತ್ತಿರುವ ಚಂದ್ರಶೇಖರ ಆಚಾರ್ಯವರವರೇ ಹಾಗೂ ತಬಲಾಜಿಯವರೇ, ಎಲ್ಲ ಈ ವಾದ್ಯದ ಬಳಗದವರೇ ಹಾಗೂ ಹಿರಿಯರೇ, ಎಲ್ಲ ನಲ್ಲೂರಿನ ಎಲ್ಲ ಪಾತ್ರಧಾರಿಗಳೇ, ಎಲ್ಲ ತಾಯಂದರೆ. ನಲ್ಲೂರು ಗ್ರಾಮದಲ್ಲಿ 3 ವಜ್ರಗಳು ಅಂತ ನಾಟಕ ಮಾಡ್ತಿದ್ದಾರಲ್ಲ, ಅದನ್ನು ನಾವು ಹೆಮ್ಮೆ ಪಡುವಂಥ ವಿಚಾರ ಆಗಬೇಕಾಗಿದೆ. ಸಮಾಜದಲ್ಲಿ ನಾವೆಲ್ಲ ತಿಳ್ಕೊಳ್ಳೋ ವಿಚಾರಾದಿಗಳು ಏನಪ್ಪ ಅಂತಂದರೆ, ನಾನು ಸಣ್ಣದಾಗಿರೋ ಒಂದು ಮಾತನ್ನು ಹೇಳ್ತೇನೆ. ಯಾವ ನುಡಿಸವೆಲ್ಲವೂ ಎಲ್ಲ ಸತ್ತೋಗಿದ್ವೆ, ಯಾವ ಸಜೀವ ಅಲ್ಲ, ನಿರ್ಜೀವನೇ ಈ ವಸ್ತುಗಳು. ಯಾವ ಸಜೀವ ಅಲ್ವೇ ಅಲ್ಲ. ನುಡಿಸೋರು ಮಾತ್ರ ಸಜೀವ, ನುಡಿಸ್ಕೊಳ್ಳೋದು ಮಾತ್ರ ನಿರ್ಜೀವ. ಆದರೆ ಈ ನಿರ್ಜೀವ ವಸ್ತುಗಳು ನಮ್ಮ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಟು ಅವು ನಮಗೆ ಪಾಠ ಮಾಡ್ತಿದ್ದಾವೆ. ಹೇಗೆ ಪಾಠ ಮಾಡ್ತಿದ್ದಾವೆ ಅಂತಂದ್ರೆ, ನಾವು ಹೋದ ಕಡೆಗೆಲ್ಲ ಇದನ್ನೇ ಮಾತಾಡೋದು. ಪ್ರಥಮ ಬಾರಿಗೆ ನನಗೆ ಆಶೀರ್ವಚನ ಮಾಡಿ ಅಂತ ನಿರೂಪಕರು ಕೊಟ್ಟಾಗ ಒಂದಿಷ್ಟು ಶ್ರುತಿ ನುಡಿಸ್ತವೆ ಅಂತ ಹೇಳಿದರು. ಅಂದರೆ ಆ ಹಾರ್ಮೋನಿಯಂನವರು ಶ್ರುತಿಯನ್ನು ಹಿಡಿದುಕೊಳ್ಬೇಕು. 1 2 3 ನಿಂದ ಹೇಳು ಅಂತ ಹೇಳಿ. ಯಾವಾಗ ಅವರು ಶ್ರುತಿಯನ್ನು ಹಿಡಿದಾಗ ತಬಲಾಜಿ ಜಾಗೃತರಾಗ್ತಾರೆ, ಆ ಕಡೆ ವೈಲಿನರ್ ಜಾಗೃತರಾಗ್ತಾರೆ, ಆ ಕಡೆ ಇರೋರು ಇನ್ನೊಬ್ಬರು ಜಾಗೃತರಾಗೋದಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಹಾರ್ಮೋನಿಯಂ ನುಡಿಸೋದಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಅವ್ರಿಗೆ ಹೇಳ್ತದೆ, ಅದು ತಬಲಾಜಿಯವ್ರಿಗೆ ಏನು ಹೇಳ್ತದೆ, ನೀನಿನ್ನೂ ಹಾರ್ಮೋನಿಯಂ ದಾರಿಗೆ ಬಂದಿಲ್ಲ, ನೀನಿನ್ನೂ ಹಾರ್ಮೋನಿಯಂ ದಾರಿಗೆ ಬಂದಿಲ್ಲ ಅಂತ ಹೇಳ್ತಿರ್ತದೆ ಅದು ತಬಲಾ. ಆಗ್ಲೂ ತಬಲಾಜಿಯವ್ರಿಗೆ ಗೊತ್ತಾಗ್ತದೆ, ಇನ್ನೇನು ಮಾಡ್ಬೇಕು, ನಿನಗೆಲ್ಲ ಬಿಗಿ ಮಾಡ್ಕೊಂಡು ಬಂದರೂ ನೀನು ದಾರಿಗೆ ಬಂದಿಲ್ಲ ಅಂತ ಹೇಳಿ ಆ ತಬಲಾಜಿ ಏನು ಮಾಡ್ತಾನೆ ಅಂತಂದರೆ, ಸತ್ತು ಹೋದ ಕಬ್ಬಿಣದ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ತಲೆ ಮೇಲೆ 3 ಬಿಡ್ತಾನೆ. 3 ಬಿಟ್ಟ ತಕ್ಷಣ ತಬಲಾಜಿಗೆ ತಬಲಾ ಹೇಳ್ತದೆ, ಇನ್ನು ಹೊಡಿಬೇಡ, ನಾನು ನಿನ್ನ ದಾರಿಗೆ ಬಂದಿದ್ದೀನಿ, ಇನ್ನು ಹೊಡಿಬೇಡ, ನಿನ್ನ ದಾರಿಗೆ ಬಂದಿದ್ದೀನಿ. ಮೊದಲಿಗೇನು ಹೇಳ್ತಿತ್ತು, ನಾನು ನಿನ್ನ ದಾರಿಗೆ ಬಂದಿಲ್ಲ, ನಾನು ನಿನ್ನ ದಾರಿಗೆ ಬಂದಿಲ್ಲ, ನಾನು ನಿನ್ನ ದಾರಿಗೆ ಬಂದಿಲ್ಲ ಅನ್ನೋದು. ಯಾವಾಗ ಇವರು ಕುಯ್ ಅನ್ಸ್ಕೊಂಡೇ ಇದ್ದರು. ಆದರೆ ಯಾವಾಗ 3 ಸಾರಿ ಸುತ್ತಿಗೆ ತೊಗೊಂಡು ಹೊಡೆದ್ರು, ಆವಾಗ ತಬಲಾ ಹೇಳ್ತದೆ, ನಾನು ನಿನ್ನ ದಾರಿಗೆ ಬಂದಿದ್ದೀನಿ, ನಾನು ನಿನ್ನ ದಾರಿಗೆ ಬಂದಿದ್ದೀನಿ, ಇನ್ಮೇಲೆ ಯಾವತ್ತಿಗೂ ಹೊಡಿಬೇಡ, ನೀ ಎಷ್ಟರ ನುಡಿಸು, ನಾನು ನುಡಿಸ್ತೇನೆ ಅಂತ ಹೇಳುವ ಈ ನಿರ್ಜೀವ ವಸ್ತುಗಳು ಈ ಜಗತ್ತಲ್ಲಿ ಏನನ್ನು ಕಲಿಸ್ಕೊಡ್ತವೆ ಅಂತಂದರೆ, ಸತ್ತು ಹೋದ ಪದಾರ್ಥಗಳೇ ಬೆಳಕಿಗೆ ಬರುವಾಗ ಜೀವಂತ ಇರುವವರೆಲ್ಲ ನಾವು ಬುದ್ಧಿವಂತರಾಗಬೇಕು ಅನ್ನೋದನ್ನು ಕಲಿಸ್ಕೊಡುವಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಭಾರತದ ಸಂಪತ್ತು ಹೇಗಿದೆ ಅಂತಂದರೆ, ಸತ್ತು ಹೋದರೂ 1000 ವರ್ಷ ಬದುಕ್ತದೆ, ಇದ್ದರೂ 1000 ವರ್ಷ ಬದುಕ್ತದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಈ ಜಗತ್ತಲ್ಲಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಒಂದೇ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಇದು ಸುಂದರವಾದ ಕಾರ್ಯಕ್ರಮ, ಇದು ಹೀಗೆ ಮುಂದುವರಿಬೇಕು. ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರ ಕೊಟ್ಟು ನಾಟಕದ ಜೊತೆ ಕರ್ಕೊಂಡು ಬನ್ನಿ. ಎಲ್ಲರೂ ಧಾರಾವಾಹಿಗಳಿಗೆ ಮೀಸಲಾಗಬೇಡಿ. ಮನೆಯೊಂದು 3 ಬಾಗಿಲು 6 ಬಾಗಿಲು ನಾಗಿಣಿ ಇವೆಲ್ಲ ಬಿಟ್ಟುಬಿಟ್ಟು ಇದ್ರ ಕಡೆ ಗಮನ ಕೊಡೋದು ಉತ್ತಮ ಅಂತಕ್ಕಂಥ ಭಾವನೆಯನ್ನು ತಿಳಿಸ್ತಾ, ಇದ್ರ ಮೇಲೆ ಮಾತಾಡೋಕ್ಕೆ ಹೋದರೆ ಇನ್ನೂ ಮಾತಾಡಬೇಕನ್ನಿಸ್ತದೆ. ಆದ್ರೆ ಬೇಡ. ಯಾಕೆ ಅಂತಂದರೆ, ನಾವು ನೋಡಬೇಕಾಗಿರೋ ಪಾತ್ರಧಾರಿಗಳನ್ನು ನಮ್ಮ ಮನೆ ಒಳಗೆ ಹೋಗಿ ಅದು ಆಚರಣೆಗೆ ತರಬೇಕಾಗಿದೆ. ಹೌದು, ಅದು ಆಚರಣೆಗೆ ಬಂದಾಗ ಮಾತ್ರ ಅದಕ್ಕೆ ಬೆಲೆ ಹೆಚ್ಚಾಗ್ತದೆ. ನಾವು ನಾಟಕ ಮಾಡಿದ್ರು, ನಾಟಕ ನೋಡಿದ್ವಿ, ಮನೆಗೆ ಹೋದ್ವಿ ಅಂತಂದರೆ ಅಲ್ಲಿರುವುದೆಲ್ಲ ದೇವರ ಮನೆ, ಇಲ್ಲಿರುವುದೆಲ್ಲ ಬಾಡಿಗೆದಾರರು ಅಂದಂಗೆ ಆಗಬಾರ್ದು. ನಾವು ಇಲ್ಲಿನೂ ಆ ದೇವರ ಮನೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಕಾಗಿದೆ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ, ಪರಮ ಪೂಜ್ಯರು ಇನ್ನೂ ಒಂದಿಷ್ಟು ಆಶೀರ್ವಚನ ನೀಡೋದಿದೆ. ನಲ್ಲೂರಿನ ಗ್ರಾಮದ ಎಲ್ಲ ಪಾತ್ರಧಾರಿಗಳಿಗೂ, ಎಲ್ಲ ಹಿರಿಯರಿಗೂ ಇದನ್ನು ನಡೆಸ್ತಾ ಇದ್ದೀರಲ್ಲ, ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ ನನ್ನ 2 ಮಾತು ವಿರಾಮನ ಕೊಡ್ತೇನೆ. ಗುರುವನರನೆಂದರೆ ಹರನ ಶಿಲೆಯೆಂದರೆ, ಗುರುಪ್ರಸಾದವನೆಂಜಲೆಂದರೆ ನರಕ ತಪ್ಪದಯ್ಯ.
ಬಾಲಾನಂ ರೋದನಂ ಬಲಂ. ಮಕ್ಕಳು ಹತ್ತಾಗಲೇ ಗೊತ್ತಾಗ್ತವ್ರು ಕಷ್ಟ ಸುಖ. ಹಾಗೆ ಈ ಸಂಸ್ಕಾರ, ಈ ನಾಟಕಗಳನ್ನು ನೋಡಿದಾಗ ಮಕ್ಕಳಿಗೆ ನಾವು ಸಹ ಮಾಡಬಹುದಲ್ಲ. ನಮ್ಮ ದೇಶದ ಆಚಾರ ವಿಚಾರಗಳನ್ನು ಬೇರೆ ಬೇರೆ ದೇಶದಲ್ಲೆಲ್ಲ ಬಂದು ನಮ್ಮ ದೇಶದ ಆಚಾರ ವಿಚಾರಗಳನ್ನು ಕಲಿತಾ ಇದ್ದಾರೆ, ಅಮೇರಿಕಾದಲ್ಲೆಲ್ಲ ಬಂದು. ಹಾಗೆ ನಾವು ಬೆಳಿಬೋದು, ಮಾಡ್ಬೋದು ಅನ್ನೋ ಒಂದು ಮನೋಭಾವನೆ ಉತ್ಪತ್ತಿ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಒಳ್ಳೆಯ ನಾಟಕನ ಮಾಡಿದಿರಿ, ಮಾಡ್ತಾಯಿದ್ದೀರಿ. ಆ ರಂಗನಾಥ ಸ್ವಾಮಿ, ಬಸವೇಶ್ವರ, ವೀರಾಂಜನೇಯ ಸ್ವಾಮಿ, ಆದಿಶಕ್ತಿ ಕೆಂಪಮ್ಮ ದೇವಿ ಕೃಪಾ ತಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನಮ್ಮ ನಾತ್ಗಳು ವಿರಾಮ ಕೊಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜನನ. ಸುಮುಖನೆ ಹೇರಂಬ ಏಕದಂತನೇ ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಗಣನೆ ಸುರಮುನಿ ವಂದಿತನೆ ಗಜಗಣನೆ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜನನ. ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತೆ ನಿನ್ನ ಪೂಜಿಸೆ ಭಾದ್ರಪದ ಶುಕ್ಲ ಚೌತೆ ನಿನ್ನ ಪೂಜಿಸೆ ಭಕ್ತಗೆ ನೀಡುವೆ ಸರ್ವಮಂಗಳ. ಭಕ್ತಗೆ ನೀಡುವೆ ಸರ್ವಮಂಗಳ. ಭಾಗ್ಯದಾತ ಗಣ ವಂದಿತ ಗಣಪತಿ ಲೋಕಪಾಲಕ ತಂದೆ ಗಣಪತಿ ಭಾಗ್ಯದಾತ ಜಗವಂದಿತ ಗಣಪತಿ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜನನ. ಶ್ರೀ ವಿಘ್ನೇಶ್ವರ ವಿನಾಯಕ ಇಂದಿನ ಸಭಿಕರಲ್ಲಿ ಈ ಪಾಮರನ ಕೋರಿಕೆ. ಈ ದಿನ ಶ್ರೀ ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವದ ಪ್ರಯುಕ್ತ ದಿವಂಗತ ಹಾರ್ಮೋನಿಯಂ ಮಾಸ್ಟರ್ NK ಬೆಟ್ಟಪ್ಪನವರ ಸವಿ ನೆನಪಿಗಾಗಿ ಹಾರ್ಮೋನಿಯಂ ಮಾಸ್ಟರ್ ಶ್ರೀ ಚಂದ್ರಶೇಖರಾಚಾರ್ ಅವರ ದಿಗ್ದರ್ಶನದಲ್ಲಿ 3 ವಜ್ರಗಳು ಅಥವಾ ನಾರದ ವಿನೋದ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಾದ್ದರಿಂದ ಕಲಾಭಿಮಾನಿಗಳಲ್ಲಿ ಲೋಪದೋಷಗಳು ಬಂದಲ್ಲಿ ಅಂಶ ಕ್ಷೀರ ನ್ಯಾಯದಂತೆ ಗ್ರಹಿಸಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಪಾಮರನ ಕೋರಿಕೆ. ದಯ ಮಾಡೋ ರಂಗ ದಯ ಮಾಡೋ
ಮಾಡೋ ರಂಗ ದಯ ಮಾಡೋ ದಯ ಮಾಡೋ ನಿನ್ನ ದಾಸನು ನಾನಿನ್ನ ದಯ ಮಾಡೋ ನಿನ್ನ ದಾಸನು ನಾನಿನ್ನ ದಯ ಮಾಡೋ ರಂಗ ದಯ ಮಾಡೋ ಹಲವು ಕಾಲದಿನೆಲ್ಲ ಹಂಬಲವೇ ನಗೆ ಹಲವು ಕಾಲದಿನೆಲ್ಲ ಹಂಬಲವೇ ನಗೆ ಒಲಿದು ಪಾಲಿಸಬೇಕು ವಾರಿ ಜನಾಭನೆ ಒಲಿದು ಪಾಲಿಸಬೇಕು ವಾರಿ ಜನಾಭನೆ ಹರಿರಾಜವರದ ಶ್ರೀ ಪುರಂದರ ವಿಠಲ ಹರಿರಾಜವರದ ಶ್ರೀ ಪುರಂದರ ವಿಠಲ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ನಿನ್ನ ದಾಸನು ನಾನಿಲ್ಲ ದಯ ಮಾಡೋ ರಂಗ ದಯ ಮಾಡೋ ರಂಗ